ಮಲ್ಲನ್ನ ವಂದಿಸ್ತೇನೆ. ಪ್ರೀತಿ ದೇವಜನರೇ, ಗಲಾತಿಯ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳ್ತಿದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಗಲಾತಿಯ 3ನೇ ಅಧ್ಯಾಯದಲ್ಲಿ ಏನಿದೆ ಎನ್ನುವುದನ್ನು ನಾವು ನೋಡುವಂಥದ್ದಾದರೆ, ಅಪೊಸ್ತಲನಾದಂಥ ಪೌಲನು ಅಲ್ಲಿದ್ದಂಥ ಸಭೆ ತಪ್ಪಾದ ಬೋಧನೆಗಳನ್ನು ನಂಬಿರ್ತದೆ. ಆ ಬೋಧನೆ ಏನು ಎಂದರೆ, ಅನೇಕರು ಅಲ್ಲಿದ್ದಂಥ ಜನರು ನಾವು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕಂದ್ರೆ ಸುನ್ನತಿಯನ್ನು ಮಾಡಬೇಕು ಅಂತ ಸುಳ್ಳಾದಂಥ ಬೋಧನೆಯನ್ನು ನಂಬಿರ್ತಾರೆ. ಆದುದರಿಂದ ಅಪೊಸ್ತಲನಾದ ಪೌಲನು ಆತನು ಸರಿಯಾಗಿರುವಂಥ ಸುವಾರ್ತೆಯನ್ನ, ಸತ್ಯ ಬೋಧನೆಯನ್ನ ಅವರಿಗೆ ಸಾಬೀತುಪಡಿಸುವುದಕ್ಕೋಸ್ಕರ ಆದಿಯಿಂದಲೂ ಜನರು ನಂಬಿಕೆಯಿಂದಲೇ ಬದುಕಿದ್ರು. ಇವಾಗ ನಮಗೂ ಕೂಡ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತಹ ಆ ನಂಬಿಕೆಯಿಂದಲೇ ರಕ್ಷಣೆ ಎಂಬುದಾಗಿ ಆತನ ಸಾಬೀತುಪಡಿಸುವನಾಗಿದ್ದಾನೆ. ಪ್ರೀತಿ ದೇವಜನರೇ, ಇದರಿಂದ ನಾವಿವತ್ತು ಏನು ಕಲಿತೀವಿ ಎನ್ನುವುದಾಗಿ ನೋಡುವಂಥದ್ದಾದ್ರೆ, 1ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ಯೇಸು ಸ್ವಾಮಿ ನಮ್ಮನ್ನ ಬಿಡುಗಡೆಗೊಳಿಸುವನಾಗಿದ್ದಾನೆ. 2ನೇ ಅಧ್ಯಾಯದಲ್ಲಿ ಕ್ರಿಸ್ತನು ನಮ್ಮೊಳಗಡೆ ಜೀವಿಸುವುದಕ್ಕೆ ಆತನು ಬಾಯಿಸುವಂತನಾಗಿದ್ದಾನೆ. ಕ್ರಿಸ್ತನು ನಮ್ಮ ಮೂಲಕವಾಗಿ ಜೀವಿಸುವನಾಗಿದ್ದಾನೆ. ಹೇಗೆ ನಮ್ಮ ಮೂಲಕವಾಗಿ ಜೀವಿಸ್ತಾನೆ ಕ್ರಿಸ್ತನ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ, ನಂಬಿಕೆಯ ಮೂಲಕ. ಯೇಸು ನನಗೋಸ್ಕರ ಆ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟರು ಎನ್ನುವುದನ್ನು ನೀವು ನಂಬುವಂಥದ್ದಾದ್ರೆ, ಕ್ರಿಸ್ತನು ನಿಮಗೆ ಬೇಕಾಗಿರುವಂತಹ ಬಲವನ್ನ, ಪಾಪವನ್ನ ಜಯಿಸಲು, ಲೋಕವನ್ನ ಜಯಿಸಲು ಬೇಕಾಗಿರುವಂತಹ ಬಲವನ್ನು ಕೊಟ್ಟು ಆತ ನಿಮ್ಮ ಮೂಲಕವಾಗಿ ಜೀವಿಸುವನಾಗಿದ್ದಾನೆ. ಇದಕ್ಕೆಲ್ಲದಕ್ಕೂ ನಾವು ಮಾಡಬೇಕಾಗಿರುವಂಥ ವಿಷಯ ಏನು ಗೊತ್ತಾ? ಬರೀ ನಂಬಿಕೆ. ಆತನನ್ನ ಸಂಪೂರ್ಣ ಮನಸ್ಸಿಂದ ನಂಬೋಣ. ಬಲಹೀನತೆಯಲ್ಲೂ, ಸಮೃದ್ಧಿಯಲ್ಲೂ, ಕಷ್ಟದಲ್ಲೂ, ಯಾವ ಪರಿಸ್ಥಿತಿಯಲ್ಲೂ ನೀವಿದ್ರೂ ಸರಿನೆ, ಆತನ ಮೇಲೆ ನಂಬಿಕೆ ಇಡುವಂಥದ್ದಾದ್ರೆ ಆತನ ನಮ್ಮನ್ನು ಮುನ್ನಡೆಸುವನಾಗಿದ್ದಾನೆ. ನೀತಿವಂತರಾಗಿ ಯೇಸುವಿನ ಮೇಲೆ ನಾವು ನಂಬಿಕೆ ಇಡೋಣ. ದೇವರ ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.